ಅದಾಗ್ತಿದ್ದಂಗೆ ಆ ಶರ್ಟ್ನ ಬಂದು ಸ್ಪಂದನ ಅವರು ಮುಂದೆ ನಡೀತಾ ಇರುತ್ತೆ, ಅಂದರೆ ಸುದೀಪ್ ಸರ್ ಸ್ಕ್ರೀನಲ್ಲಿ ಇರ್ತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಹಿಂದ್ಗಡೆ ಒಂದು ಟೇಬಲ್ ಮೇಲೆ ಇಡ್ತಾರೆ. ಇಟ್ಬಿಟ್ಟು ಎಲ್ಲ ಕಿಚನ್ದು ಕಟ್ಟೆ ಮುಗಿದ ಮೇಲೆ ಸ್ಪಂದನ ಅವರು ಆಚೆ ಸೀದಾ ಲಾನ್ ಏರಿಯಾಗೆ ಹೊಟ್ಟೋಗ್ತಾರೆ. ಆ ಶರ್ಟ್ನು ಮರ್ತುಬಿಟ್ಟು ಇವರು ಕಾವ್ಯ ಗಿಲ್ಲಿ ಅವ್ರು ಮಾತ್ರ ಇರ್ತಾರೆ. ಅವ್ರೇನು ಮಾಡ್ತಾರೆ, ಆ ಶರ್ಟ್ನ ಗಿಲ್ಲಿ ಎತ್ಕೊಂಡು ಕೆಳಗೆ ಬಿಸಾಕಿ ಸೋಫಾ ಕೆಳಗೆ ಕಾಲಲ್ಲಿ ಒದಿತಾರೆ. ಅದು ಸೋಫಾ ಕೆಳಗೆ ಅಷ್ಟು ಗಲೀಜಿರುತ್ತೆ. ಅಂದರೆ ಏನಂದರೆ ನಾವು ಹೋದ್ಮೇಲೆ ಅದನ್ನು ಎತ್ಕೊಂಡು ಅಭ್ಯಾಸ ಮಾಡೋಣ ಅಂತ ಅವ್ರ ಮೈಂಡಲ್ಲಿ ಇತ್ತೇನೋ ಗೊತ್ತಿಲ್ಲ. ನಾನು ಬಂದು ಸಡನ್ನಾಗಿ ತಿರುಗಿ ನೋಡ್ಬಿಟ್ಟು ಫೂ ಅಂತ ಬೈತೀನಿ, ಒಂದು ಕೆಟ್ಟ ಪದನೇ ಬೈತೀನಿ. ಬೈದ್ಬಿಟ್ಟು ಅದನ್ನು ಎತ್ಕೊಂಡು ಅದ್ರ ಬೆಲೆ ಗೊತ್ತಿಲ್ಲ ನಿನಗೆ ಅಂದ್ಬಿಟ್ಟು ಕೊಡುಬಿಟ್ಟು ಮಡಿಸ್ಬಿಟ್ಟು ಸ್ಪಂದನ ಅವ್ರ ಹಾಸಿಗೆ ಮೇಲೆ ಇಡ್ತೀನಿ. ಅವ್ರು ಬಂದು ರಾತ್ರಿ ಬಂದು ಅದನ್ನು ಅವ್ರ ಹಾಸಿಗೆ ಕೆಳಗಡೆ ಡ್ರಾಯರ್ ಇರುತ್ತೆ, ಅಲ್ಲಿ ಇಡಬೇಕಾದ್ರೆ ಫುಲ್ಲು ಬಟ್ಟೆ ಟೈಟಾಗಿ ತುಂಬಿರುತ್ತೆ, ಒಂದು ಶರ್ಟ್ ಇಡೋಕ್ಕೂ ಜಾಗ ಇರಲ್ಲ. ಇವ್ರು ಇಟ್ಬಿಟ್ಟು ಅದನ್ನು ತಳ್ತಾರೆ. ಆವಾಗ ಅದು ಬಟನ್ ಸಮೇತ ತೂತಾಗಿ ಕಿತ್ತೋಗುತ್ತೆ. ಅದು ನನಗೆ ಅವತ್ತು ಗೊತ್ತಾಗಿರಲ್ಲ. ಆದರೆ ಅರ್ಧ ಆಚೆ ನೇತಾಡ್ತಾ ಇರುತ್ತೆ, ಕಾಲರೆಲ್ಲ ಆಚೆ ಇರುತ್ತೆ, ಅಷ್ಟು ಮುಚ್ಚಿದ್ರು ಅದ್ರ ಬೆಲೆ ಗೊತ್ತಿಲ್ಲದಂಗೆ ಅದನ್ನು ಇದು ಮಾಡ್ತಾ ಇದ್ದಾರಲ್ಲ. ಆಮೇಲೆ ತಿರ್ಗಾ ಅವ್ರೇನಾರು ನೋಡೋದು ತಿರ್ಗಾ ಆ ಶರ್ಟ್ನ ಕದಿಯೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಏನು ಮಾಡ್ತೀನಿ, ಅದನ್ನೆತ್ತು ನನ್ನ ಡ್ರೈಯರಲ್ಲಿ ಸೇಫಾಗಿ ಇಡ್ತೀನಿ. ಅಂದರೆ ನಾನು ಅಂದ್ಕೊಳ್ತೀನಿ ಸ್ಪಂದನ ಅವರೇ ಮೋಸ್ಟ್ಲಿ ಬೇಗ ಆಚೆ ಹೋಗ್ಬೋದು, ನಾನೇ ಇನ್ನೂ ತುಂಬ ದಿನ ಇರ್ತೀನಿ ಅಂತ. ಆದರೆ ಮಾರನೇ ದಿವಸನೇ ನಾನು ಮಿಡ್ ನೈಟ್ ಎಲಿಮಿನೇಷನ್ ಆಗಿರೋ ಕಾರಣ ನಾನು ಅಲ್ಲಿಂದ ಆಚೆ ಬಂದುಬಿಡ್ತೀನಿ. ಆ ಕಾರಣದಿಂದ ಆ ಬಟ್ಟೆ ಏನಾಗುತ್ತೆ ಎಲ್ಲ ಆಚೆ ಬರುತ್ತೆ. ಆಚೆ ಬಂದಮೇಲೆ ನಾನು ಎಲ್ಲ ಚೆಕ್ ಮಾಡೋ ಟೈಮಲ್ಲಿ ಈಗ ಅವಾಗ ಗೊತ್ತಾಗುತ್ತೆ ಹರಿದೋಗಿರೋದು. ಆ ಬೇಜಾರಿಗೆ ಹರಿದೋಗಿರೋದು ಯಾಕೆ ಸ್ಪಂದನ ಅವ್ರು ಬಂದಮೇಲೆ ವಾಪಸ್ ಕೊಡೋದು, ಅವ್ರಿಗೆ ಯಾವ್ದಾರ ಹೊಸ ಕೊಡೋಣ ಅಂದ್ಬಿಟ್ಟು ನಾನು ಬರ್ಡೇ ದಿನ ಅದೇ ಶರ್ಟ್ ಇಲ್ಲಿ ನಾನು ಹೆಂಗೂ ಇಲ್ಲಿವರೆಗೂ ಬಟನ್ ಬಿಚ್ಕೊಳ್ಳೋದು, ಅದೇನು ಹರಿದೋಗಿದ್ರು ಪರವಾಗಿಲ್ಲ ಅಂತ ಅದೊಂದು ಎಕ್ಸ್ಟ್ರಾ ಇಲ್ಲಿವರೆಗೂ ಇದು ಬೇಕಾದ್ರೆ ಅದು ನೋಡಿ ಇಲ್ಲಿವರೆಗೂ ಓಪನ್ ಆಗಿದೆ, ಈ ಬಟನ್ ಕಿತ್ತೋಗಿರೋದು ಅದನ್ನು ಹಾಕ್ಕೊಂಡಿರ್ತೀನಿ. ಒಂದು ಮೀಡಿಯಾ ಅವ್ರು ಬಂದ್ಬಿಟ್ಟು ಇದ್ರ ಶರ್ಟ್ ಸ್ಪೆಷಲ್ ಏನು ಅಂತ ಕೇಳ್ತಾರೆ. ಮೇಡಮ್ ಇದೇನೇ ಸುದೀಪ್ ಸರ್ ಇಸ್ಕೊಟ್ಟು ಶರ್ಟು ಸ್ಪಂದನಾಗೆ ಅಂತ ಹೇಳ್ತೀನಿ. ಅದು 11 ಮಿಲಿಯನ್ ನೋಡುತ್ತೆ. ಆ ಚಾನಲ್ ಅವರು ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿ ಇದು ಮಾಡ್ತಾರೆ. ಅದನ್ನೇ ಸ್ಪಂದನ ಅವ್ರಿಗೂ ಕೇಳ್ತಾರೆ. ಸ್ಪಂದನ ಅವರು ಅದನ್ನು ಒಪ್ಕೊಂಡಿರ್ತಾರೆ, ಕೊಟ್ಟಿದ್ರು ಆದರೆ ಇರಲಿಲ್ಲ ಅಂತ. ಅದು ನಡೆದಿರೋದು ರಿಯಾಲಿಟಿ. ಅರ್ಥ ಆಯಿತು ಅವ್ರನ್ನ. ಇದನ್ನ ಬಂದು ಸುದೀಪ್ ಸರ್ ಮುಂದೆ ಫಿನಾಲೆ ದಿನ ಸುದೀಪ್ ಸರ್ ಸ್ಪಂದನ ಇಬ್ಬರೂ ಮಾತಾಡಬೇಡಿ, ನಾನು ಈ ಥರ ಇವಾಗ ಏನು ಹೇಳಿದೆ ಇದನ್ನು ಹೇಳ್ತೀನಿ, ಅದಾದಮೇಲೆ ನಾನು ಕ್ವಶನ್ ಕೇಳ್ತೀನಿ ಎಸ್ ಆರ್ ನೋ ಅಂತ ಸ್ಪಂದನ ಕೇಳಿದೆ. ಅದಕ್ಕೆ ಕರಿಬಸಪ್ಪ ಅವರು ಇದ್ದರೆ ಇಲ್ಲೇ ಸಾಕ್ಷಿ. ಅವರು ನಾನು ಈಗ ಏನೇನು ಮಾತಾಡಿದ್ದೀನಿ ಕರಿಬಸಪ್ಪ ಅವ್ರಿಗೆ ಹೋಗ್ಬಿಟ್ಟು ಈಗ ಇಂಟರ್ವ್ಯೂ ಮಾಡಿ ಅವ್ರಿಗೆ ಕೇಳಿ. ಅವ್ರು ಸ್ಪಂದನ ಅವರು ಹೌದು ಸತೀಶ್ ಹೇಳಿದ್ದು ಕರೆಕ್ಟ್ ಅಂದರು. ಯಾಕಂದರೆ ಅದು ಮನಸ್ಸಿಂದ ಕಿತ್ಕೊಂಡು ಬಂದಿದ್ದಲ್ಲ, ಕೊಟ್ಟಿದ್ದನ್ನು ಬಂದು ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಒಂದು ವಸ್ತು ಕೊಡಬೇಕಾದ್ರೆ ನನ್ನ ಓನ್ ಡಿಸಿಷನ್ ಇರಬೇಕು. ಇನ್ನೊಬ್ಬರು ಬಂದು ಇವಾಗ ನಿಮ್ಮ ಬಟ್ಟೆ ಇಲ್ಲಿ ಯಾರೋ ಗುರ್ತಿಲ್ಲ ಅವ್ರಿಗೆ ಕೊಡಿ ಅಂದರೆ ಕೊಡ್ತೀರಾ? ನಿಮ್ಮ ಪಕ್ಕದಲ್ಲಿ ಕ್ಲೋಸ್ ಫ್ರೆಂಡಿಗೆ ಕೊಡು ಅಂದರೆ ಕೊಡ್ತಾರೆ. ಅದೂ ಒಂದು ತಪ್ಪು. ಅರ್ಥ ಆಗ್ತಿದೆಯಾ? ಆ ಥರ ಯಾರ್ಯಾರ್ದು ಪರ್ಮಿಷನ್ ಇಲ್ಲದೆ ಮನಸ್ಸಿಲ್ಲದೆ ಯಾರು ಕೊಡಬಾರ್ದು.